ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ತಿಂಗಳು ಅಂದರೆ ಒಂದು 2-3 ತಿಂಗಳು ಕಳೀತು ವಿಡಿಯೋ ಮಾಡಿದೆ. ಏನಂದರೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ನನ್ನ ಲೈಫೇ ಮುಗೀತು ಅಂತೇಳಿ ಆ ಥರ ಆಗ್ತಾಯಿದೆ. ಯಾಕಂದರೆ ಹಸ್ಬೆಂಡು ಸುಸೈಡ್ ಮಾಡ್ಕೊಂಡ್ಬಿಟ್ರು. ಸೊ ಹಾಗಾಗಿ ತುಂಬ ಬೇಜಾರಲ್ಲಿ ಟೆನ್ಷನಲ್ಲೆಲ್ಲ ಇದ್ದೆ. ಸೊ ಹಾಗಾಗಿ ನಾನು ಯಾವುದೇ ವ್ಲಾಗ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಏನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ಸೊ ತುಂಬ ದಿನಗಳ ನಂತರ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಇವಾಗ ಒಂದು ಬೇಜಾರಾಯಿತು ಅಂತ ಹೇಳಿಬಿಟ್ಟು ಅದೇ ವಿಷಯದಲ್ಲಿ ಇದ್ದರೆ ನಮ್ಮ ತಲೆಗೆ ಇನ್ನೂ ಕೂಡ ಅಂದರೆ ಅದೇ ಥಿಂಕಿಂಗ್ ಆಗುತ್ತೆ. ಸೊ ಇರೋ ಟೈಮಲ್ಲಿ ಸುಮ್ಮನೆ ಕೂತ್ರೆ ಅದೇ ನೆನಪು ಬರುತ್ತೆ. ಅದಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ಅದು ಆ ವಿಷಯದಿಂದ ನಾವು ಹೊರಗೆ ಬರ್ತೀವಿ ಅಂಥೇಳಿ. ಸೊ ಇರೋ ಟೈಮಲ್ಲಿ ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು, ಅದಕ್ಕೆ ಇವತ್ತು ಅಣಬೆ ಎಲ್ಲ ಸಿಕ್ಕಿದೆ, ಅಮ್ಮನ ಮನೆಯಲ್ಲಿದ್ದೀನಿ. ಸೊ ಅದನ್ನು ಪದಾರ್ಥ ಮಾಡಬೇಕು. ಹಾಗೆ ಇಲ್ಲಿ ನಮ್ಮದು ತಾಯಿ ಮನೆಯಲ್ಲಿ ಸುರಂಗ ಇದೆ. ಸುರಂಗ ಅಂದರೆ ನೀರಿನ ಇಲ್ಲಿ ಬೇರೆ ಕಡೆ ಎಲ್ಲ ಬಾವಿ ಹೇಗಿರುತ್ತೋ ಅದೇ ರೀತಿ ಇಲ್ಲಿ ಸುರಂಗ. ಅದರಿಂದ ನೀರು ಹೇಗೆ ಹೊರಗೆ ಬರುತ್ತೆ, ಇವಾಗ ತುಂಬ ಮಳೆ ಅಲ್ವಾ. ಸೊ ಅದರಿಂದ ಹೇಗೆ ನೀರು ಹೊರಗೆ ಬರುತ್ತೆ ಅಂತೇಳಿ ಬನ್ನಿ ನೋಡೋಣ. ನೋಡಿ ನೀರಿನ ಸ್ವರ ಕೂಡ ಹೇಗೆ ಕೇಳ್ತಾ ಇದ್ದಿದ್ದು, ಸುರಂಗದಿಂದ ಬರುವಂಥದ್ದು. ನಾನು ಹಾಗೆ ಮಗಳು ಆಲ್ರೆಡಿ ಹೋಗಿದ್ದಾಳೆ ಅಜ್ಜನೊಟ್ಟಿಗೆ. ಬಾರೆ, ಇಲ್ಲೆಲ್ಲ ನೀರು ಬಂದು ಫುಲ್ಲು ತುಂಬೋಗಿದೆ. ಇಲ್ಲೆಲ್ಲ ಮೊದಲು ನಾವು ಸಣ್ಣವ್ರು ಇರಬೇಕಿದ್ರೆ ನೀರಿನ ಟಾಂಕಿ ಹಾಗೆಲ್ಲ ಇತ್ತು ಇಲ್ಲಿ ಕೆಳಗಡೆ. ಸೊ ಇವಾಗ ಹಾಗಿಲ್ಲ ನೋಡಿ, ಒಳಗಡೆಯಿಂದ ನೀರು ಫುಲ್ಲಾಗಿ ಬರುವಂಥದ್ದು ಫುಲ್ಲಿದೆ. ಹಾಯ್ ಅಂತ ನೋಡಿ, ನೀರು ಒಳಗಡೆಯಿಂದ ಹೇಗೆ ಸ್ವರ ಕೇಳುತ್ತೆ. ಒಳಗಡೆಯಿಂದ ಬರ್ತಾನೆ. ಇದು ನಮ್ಮನೆ ಸೊರಂಗದ ನೀರು. ನೋಡಿ, ನಿನ್ನೆ ಮಳೆಗೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಪಾರಿಜಾತದ ಮರ ಇತ್ತು. ಅದು ನಮ್ಮ ಅಜ್ಜಿ ನೆಟ್ಟಿರೋದು, ಅಮ್ಮ ನೆಟ್ಟಿರೋದು. ಸೊ ಅದು ನಿನ್ನೆ ಮಳೆಗೆ ಮರನೇ ಬೇರು ಸಮೇತ ಅಡ್ಡ ಬಿದ್ದಿದೆ. ಸೊ ಒಂದು ಸೈಡ್ ಇದೆ, ಇನ್ನು ನೋಡಬೇಕು. ಹಾಗೆ ನೋಡಿ, ಇವಾಗ ಮಧ್ಯಾಹ್ನ ಮೇಲೆ ಆಗಿದೆ, ಮಧ್ಯಾಹ್ನ ಊಟ ಆಗಿದೆ ಆಲ್ರೆಡಿ. ಆವಾಗಲೇ ನಮಗೆ ಪಕ್ಕದ ಮನೆ ಆಂಟಿ ಮಶ್ರೂಮ್ ತಂದು ಕೊಟ್ಟರು. ಇದು ಊರಿದ್ದು ಮಶ್ರೂಮ್, ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥದ್ದು, ನಾವು ಕೃತಕವಾಗಿ ಮಾಡುವಂಥದ್ದಲ್ಲ. ಸೊ ಇದು ತುಳುವಲ್ಲೇನು ಪೆರ್ಗೆಲೆ ಅಂತೇಳಿ ಹೇಳ್ತಾರೆ. ಅಂದರೆ ಇದನ್ನು ಕ್ಲೀನ್ ಮಾಡಬೇಕು. ಮತ್ತು ಇದರಲ್ಲಿ ಏನು ಒಂದು ಅದರ ಏನು ಇಲ್ಲಿ ನೋಡಿ ಕಟ್ಟ ಅಂತೇಳಿ ಏನೋ, ಅದು ನಾನು ತೋರಿಸ್ತೀನಿ. ಕಟ್ಟ ಅಂತೇಳಿ ಹೇಳ್ತಾರೆ. ಅದನ್ನು ಫಸ್ಟ್ ನಾವು ಅದನ್ನು ಕ್ಲೀನ್ ಮಾಡುವ. ಯಾವ ರೀತಿ ಕ್ಲೀನ್ ಮಾಡಬೇಕು ಅಂದರೆ ನೋಡಿ, ಫಸ್ಟ್ ಅದರ ಮೇಲಿಂದೆಲ್ಲ ಕಿತ್ತು ತೆಗಿಬೇಕು. ಆನಂತರ ಅದರ ಸ್ಕಿನ್ ಔಟ್ ಮಾಡಬೇಕು, ಅಂದರೆ ಸಿಪ್ಪೆ ತೆಗಿಬೇಕು. ಮೇಲಿದ್ದು ನೋಡಿ ಈ ಥರ ಸಿಪ್ಪೆ ತೆಗಿಬೇಕು. ಮೊದಲೆಲ್ಲ ಹೇಗೆ ಅಂತೇಳಿ ಹೇಳಿದರೆ, ಸಿಡ್ಲು ಬರುವಾಗೆಲ್ಲ ಅಣಬೆ ಆಗ್ತದೆ ಅಂತೇಳಿ. ಆದರೆ ನನಗೆ ಗೊತ್ತಿಲ್ಲ, ಮೊದಲಿನವರು ಹೇಳಿರೋದು ಆಗಿರಲೂಬಹುದು, ಯಾಕಂದರೆ ನಾನು ನೋಡಿಲ್ಲ. ಸಿಡ್ಲು ಬರುವಾಗ ಅಣಬೆ ಹುಟ್ಟಿಕೊಳ್ತದೆ ಅಂತ. ಸೊ ಇವಾಗ ತುಂಬ ದಿನದಿಂದ ತುಂಬ ಮಳೆ ಇದೆ ಅಲ್ವಾ. ಸೊ ಹಾಗಾಗಿ ಅಣಬೆ ನಮ್ಮ ಮನೆಯಲ್ಲಿ ಸಿಕ್ಕಿಲ್ಲ, ಇಲ್ಲಿ ಕೂಡ ಅಮ್ಮನ ಮನೆಯಲ್ಲಿ ಸಿಕ್ಕಿಲ್ಲ, ಅಲ್ಲಿ ಕೂಡ ಸಿಗಲಿಲ್ಲ. ಮತ್ತು ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಾಹಸ. ಅಂದರೆ ಇದರಲ್ಲಿ ಇದು ಕಾಡಲ್ಲಿ ಸಿಗೋದ್ರಿಂದ
ಗುಡ್ಡ ಕಾಡಲ್ಲಿ ಸಿಗುವುದರಿಂದ ಇದರಲ್ಲಿ ಹುಳುಗಳಿರ್ಬೋದು ಅಥವಾ ನಿನ್ನೆ ಹುಟ್ಟಿಕೊಂಡದಿದ್ದರೆ ಅದು ಹಾಳಾಗಿರ್ತದೆ, ಹಾಳಾದ ಕೂಡಲೇ ಹುಳು ಆಗ್ತದೆ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಸರಿ ನೋಡ್ಕೋಬೇಕು, ಬೆಳಕಿರೋ ಜಾಗದಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಸೊ ಇದೊಂದು ದೊಡ್ಡ ಸಾಹಸ ನನಗೆ. ಸೊ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಇದಕ್ಕಿಂತ ಮೊದಲು ಕೂಡ ಮಾಡಿದ್ದೀನಿ, ಆದರೆ ಇಷ್ಟೊಂದು ನನಗೆ ಸಿಕ್ಕಿರಲಿಲ್ಲ. ಇವಾಗ ನಮಗೆ ಪಕ್ಕದ ಮನೆ ಆಂಟಿ ಕೊಟ್ಟಿರು ನೋಡಿ, ಇದರಲ್ಲಿ ಒಂದು ಕಟ್ಟ ಅಂತೇಳಿ ಈ ಥರ ಕಾಣ್ತದೆ. ಮತ್ತು ಇವಾಗಿನವರಿಗೆಲ್ಲ ಅಂದರೆ ನನ್ನ ಪ್ರಕಾರ ನನಗೇನೆ ಎಲ್ಲ ಗೊತ್ತಿಲ್ಲ, ಕೆಲವೊಂದಷ್ಟೇ ಅಣಬೆ ಗೊತ್ತು. ಇದು ಮತ್ತೊಂದು ಚಿಕ್ಕದು ತುಂಬ ಆಗುತ್ತೆ, ಅದೊಂದು ಗೊತ್ತು. ಮತ್ತು ಎಲ್ಲ ಕಾಟು ವಿಷದ್ದೆಲ್ಲ ಇರ್ತದೆ. ಸೊ ಜಾಗ್ರತೆಯಿಂದ ನಾವು ನಮಗೆ ಗೊತ್ತಿಲ್ಲ ಅಂತೇಳಿ ಹೇಳಿದರೆ ದೊಡ್ಡವ್ರ ಹತ್ರ ಕೇಳಿ ಇದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ತಿನ್ಬೋದಾ ತಿನ್ನಬಾರ್ದಾ ಅಂತೇಳ್ಬಿಟ್ಟು ನೋಡಿಬಿಟ್ಟು ನಾವು ಪದಾರ್ಥ ಮಾಡಬೇಕು. ಹಾಗೇ ತಿಂದರೆ ಸೀದಾ ಹೋಗ್ಬೋದು. ನೋಡಿ ಇದರ ಕಾಂಡ ಅಂತೇಳಿ ಏನಿದೆ ಅದನ್ನು ಕೂಡ ಸ್ವಲ್ಪ ಸ್ಕಿನ್ ಔಟ್ ಮಾಡಬೇಕಂದ್ರೆ ಅದರ ಸ್ಕಿನ್ನು ಸ್ವಲ್ಪ ನೈಫಲ್ಲಿ ಅಥವಾ ಕತ್ತಿಯಲ್ಲಿ ತೆಗಿಬೇಕು. ಆಮೇಲೆ ಅದನ್ನು ಕಟ್ ಮಾಡಿ ಹಾಕಬೇಕು. ಈ ಥರ ನಾನು ಆಗಲೇ ಕಟ್ಟ ಅಂತೇಳಿ ಹೇಳಿದೆ ಅಲ್ವಾ, ಇದು ನೋಡಿ ಇದನ್ನು ಈ ಥರ ತೆಗಿಬೇಕು. ತೆಗೆದು ಈ ಥರ ಮಾಡಬೇಕು. ಮತ್ತು ಅದರ ಹಿಂದೆ ಈ ಥರ ಸ್ಕಿನ್ ಇರುತ್ತೆ ನೋಡಿ ಅದರದ್ದು, ಅದರ ಒಳಗಡೆ ಅದೇ ಏನೋ ಹುಳು ಹುಪ್ಪಟೆಗಳು ಇರ್ತವೆ. ಸೊ ಅದನ್ನು ಚೆನ್ನಾಗಿ ನೋಡಿಬಿಟ್ಟು ನಾವು ಪದಾರ್ಥಕ್ಕೆ ತಗೋಬೇಕು. ನೋಡಿ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ. ಇನ್ನು ಇದನ್ನು ಕ್ಲೀನ್ ಮಾಡಬೇಕು. 1-2-3 ಸಲ ನೀರಲ್ಲಿ ತೊಳಿಬೇಕು. ಯಾಕಂದರೆ ಇದರಲ್ಲಿ ಇದು ಮಣ್ಣಲ್ಲಿ ಇದು ಆಗೋದ್ರಿಂದ ಅಥವಾ ಮೆತ್ತಗೆ ಪ್ರದೇಶದಲ್ಲಿ ಆಗೋದ್ರಿಂದ ಇದರಲ್ಲಿ ಮಣ್ಣು ಕೂಡ ಇರ್ತದೆ. ಸೊ ಅದನ್ನು 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ ಇವಾಗ ನೀರಲ್ಲಿ ಹೊಯ್ಗೆ ಇದ್ದರೆ ಇನ್ನೊಂದು ಸಲ ತೊಳ್ಕೊಳ್ಬೇಕು. 3 ಸಲ ಅಂತೂ ಕಂಪಲ್ಸರಿ ತೊಳ್ಕೊಳ್ಬೇಕು. ಅದ ನಂತರ ಇನ್ನೂ ಕೂಡ ಅದರಲ್ಲಿ ಹೊಯ್ಗೆ ಕಂಡುಬಂದರೆ ಆಮೇಲೆ ಕೂಡ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇನ್ನು ಇದನ್ನು ಬೇಯಕ್ಕಿಡುವಂಥದ್ದು. ನೀರುಳ್ಳಿ ಕಟ್ ಮಾಡಿ ಹಾಗೆ ಅರಿಶಿಣ ಮತ್ತು ಉಪ್ಪು ಹಾಕಿ ಬೇಯಕ್ಕಿಟ್ವಿ. ಹಾಗೆ ಇದಕ್ಕೆ ಕಬ್ಬಿಣ ಕಂಪಲ್ಸರಿಯಾಗಿ ಹಾಕಬೇಕು, ಅದಕ್ಕೆ ಕಾಯಕ್ಕಿಟ್ಟಿದ್ವಿ. ನಾವು ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ, ಅಂದರೆ ಒಲೆಯಲ್ಲಿ ಮಾಡ್ತೀವಿ, ಗ್ಯಾಸಲ್ಲಿ ಮಾಡ್ತೀವಿ. ಸೊ ಇದನ್ನು ಒಲೆಯಲ್ಲಿ ಇಟ್ಟಿದ್ದೀವಿ. ಸೊ ಇದು ಚೆನ್ನಾಗಿ ಬೇಯಬೇಕು. ಆಮೇಲೆ ಇದಕ್ಕೆ ಮಸಾಲ ರೆಡಿ ಮಾಡಿಕೊಂಡು ನಾರ್ಮಲಾಗಿ ಸ್ವಲ್ಪ ಸ್ಪೈಸಿ ಇರಬೇಕು. ಸೊ ಮಸಾಲ ರೆಡಿ ಮಾಡಿಕೊಂಡು ಇದು ಬೆಂದ ನಂತರ ಫಸ್ಟು ನಾವು ಮೆಣಸು ಮತ್ತು ಹುಳಿಯನ್ನು ರೆಡಿ ಮಾಡ್ಕೊಂಡ್ವಿ. ನೋಡಿ ಕಾದ ಕಬ್ಬಿಣ ಅದಕ್ಕೆ ಹಾಕಬೇಕು. ನಾವು ಒಲೆಯಲ್ಲೇ ಅಡುಗೆ ಮನೆಯಲ್ಲಿ ಒಲೆಯಲ್ಲಿ ಬೇಯಿಸಿ ಹಾಗೆ ಅದರಲ್ಲೇ ಕಬ್ಬಿಣನ ಕಾಯಕ್ಕಿಟ್ಟು ಅದಕ್ಕೆ ಹಾಕಿದ್ವಿ. ನೆಕ್ಸ್ಟು ಇದಕ್ಕೆ ಅದೇ ಮೆಣಸು ಮತ್ತು ಹುಳಿ ಹಾಕಿಬಿಟ್ಟು ಅದು ಚೆನ್ನಾಗಿ ಬೆಂದ ನಂತರ ನಾವು ಆಮೇಲೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಗ್ಯಾಸಲ್ಲಿ ಇಡೋಣ. ಸೊ ಇದನ್ನು ಗ್ಯಾಸ್ಗೆ ಶಿಫ್ಟ್ ಮಾಡಿದ್ವಿ. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಮತ್ತು ಅದರೊಟ್ಟಿಗೆ ಮಸಾಲ ಪದಾರ್ಥನ ಸೇರಿಸಿ ಇದನ್ನು ಕುದಿಸಬೇಕು. ಇದು ಯಾವ ಥರ ಅಂದರೆ ಒಂಥರ ಟೇಸ್ಟಿ. ಇದು ಯಾವಾಗಲೂ ಸಿಗಲ್ಲ. ಸಿಕ್ಕಿದರೆ ಇದರ ಟೇಸ್ಟ್ ಗೊತ್ತಿರುವವರಂತೂ ಯಾರು ಕೂಡ ಇದು ಸಿಕ್ಕಿದರೆ ಬಿಡಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ ನೀವು ಕೂಡ ಮಶ್ರೂಮ್ ಸಿಕ್ಕಿದರೆ ಅದನ್ನು ತಿಂದಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್.